ಜೀವನದ ಅನುಭವಗಳನ್ನು ನಾವು ಪ್ರತಿದಿನ ಪಡಿಬೇಕಾಗತ್ತೆ. ಬದುಕು ಪ್ರತಿದಿನ ಒಂದು ಹೊಸ ಪಾಠವನ್ನು ಕಲಿಸುತ್ತೆ, ಹೊಸ ಅನುಭವವನ್ನು ಕೊಡುತ್ತೆ. ಹಾಗೆ ನಾವು ಹೊಸ ದಿಕ್ಕಿನತ್ತ ಸಾಗುವ ಕಡೆ ಕೂಡ ಒಂದು ಹೆಜ್ಜೆ ಹಾಕಲಿಕ್ಕೆ ಕೂಡ ಒಂದು ಮುನ್ನುಡಿ ಕೂಡ ಬರೀತದೆ. ಅದರಲ್ಲಿ ಸೋಲು ಗೆಲುವಿನ ಹಾದಿಗಳಿರಬಹುದು, ಏನೇ ಇರ್ಬೋದು. ಇಂಥ ಸಂದರ್ಭಗಳಿರ್ಬೇಕಾದ್ರೆ ನೀವು ಈ ಜೀವನವನ್ನು ಕಂಡುಕೊಂಡ ರೀತಿಯಲ್ಲಿ, ಅಂದರೆ ನಿಮ್ಮ ಒಂದು ಲೇಖಕರಾಗಿ ಇರ್ತಕ್ಕಂಥ ಒಂದು ಅನುಭವ, ಆ ಅನುಭವವನ್ನು ನಿಮ್ಮ ಫೋಟೋಗ್ರಫಿನಲ್ಲಿ ಎಲ್ಲಾದರೂ ಹೊರಗೆ ಹಚ್ಚಿದ್ರ? ತುಂಬ ವಿಷಯಗಳು ಕಲ್ತಿದ್ದೀನಿ ನಾನು ಫೋಟೋಗ್ರಫಿಯಿಂದ. ನಾನು ಕ್ಯಾಮ್ರಾ ಬಗ್ಗೆ ಮಾತಾಡಲ್ಲ, ತೆಗೆದ ಚಿತ್ರದ ಬಗ್ಗೆ, ಅದ್ರ ಕ್ಲಾರಿಟಿ ಬಗ್ಗೆ ಮಾತಾಡಲ್ಲ. ಅದು ನನ್ನ ಬದುಕಿಗೆ ಏನು ಕೊಟ್ಟಿದೆ. ಈಗ ನೋಡಿ, ಏನು ಗೊತ್ತಾ, ಈಗ ನೀವು ನಾನು ಮೇಸ್ಟ್ರು, ನನ್ನ ಫೋಟೋಗ್ರಫಿ ಯಾಕೆ ಈ ಥರದ್ದು ಅನಿಸಿದ್ರೆ ನಿಮಗೆ, ಈಗ ಉದಾಹರಣೆಗೆ ನೋಡಿ, ನಮ್ಮ PUC ನಲ್ಲಿ ಹುಡುಗರಿಗೆ ಪಾಠ ಇದೆ. ಅದರಲ್ಲಿ ಒಂದು ಸಿಂಹಬಾಲದ ಕೋತಿ ಬಗ್ಗೆ ಪಾಠ ಇದೆ, ಒಂದು ವಿಜ್ಲಿಂಗ್ ಥ್ರಶ್ ಅನ್ನೋ ಬರ್ಡ್ ಬಗ್ಗೆ ಇದೆ. ಖಂಡಿತ. ನೀವು ಇದನ್ನ ಹೇಳಿದಾಗ ನಂಗೆ ಇನ್ನೊಂದು ನೆನಪಾಗಿದ್ದಂದ್ರೆ ಕರವಾಲ ಹಾರುವ ಓತಿಯ ಬಗ್ಗೆ ಇದೆ. ಅದು ನಮ್ಮ ಮಲೆನಾಡಿನಲ್ಲಿ ಇದ್ರೂ ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾವಾಗ ಈ ತೇಜಸ್ವಿಯವರ ಕರವಾಲ ಕಾದಂಬರಿ ಬರೆದ್ರು, ಅದರಲ್ಲಿ ಒಂದು ಈ ರೀತಿಯ ಒಂದು ನಾಯಿ, ಒಂದು ಹಾರುವ ಓತಿ, ಈ ರೀತಿಯ ಪ್ರಾಣಿ ಪಕ್ಷ, ಈ ತರದೆಲ್ಲರ ಬಗ್ಗೆ ಬರೆದಾಗ ನಾವು ಅದ್ರ ಬಗ್ಗೆ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂತ, ಅದನ್ನ ಎಲ್ಲಿದೆ ಅಂತ ಹುಡುಕುವ ಪ್ರವೃತ್ತಿ ಬಂತು. ಹಾಗಾಗಿ, ಯಾಕಂದ್ರೆ ನಾನು ನಿಮ್ ಕೇಳಿದ ಅದೇ ಕಾರಣಕ್ಕೆ, ನೀವು ಬರೆಯುವ ಕಥೆ ಕಾದಂಬರಿಗಳು ಅಥವಾ ಜೀವನದ ನೈಜ ಅನುಭವಗಳಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಚಿತ್ರೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ? ಹೌದು, ಖಂಡಿತ ಮಾಡಿದೀನಿ, ಅದನ್ನ ಬರಿತಾ ಇದ್ದೀನಿ ಕೂಡ. ಆದ್ರೆ ಏನಾಗಿದೆ ಗೊತ್ತಾ ನಿಮ್ಗೆ, ನೀವು ತುಂಬಾ ಒಳ್ಳೇದ್ ಕೇಳಿದ್ರಿ. ಈಗ ಅದು PUC ಗೆ ಟೆಕ್ಸ್ಟ್ ಆಗಿತ್ತು, ಹೌದಾ? ಅವಾಗ ಎಲ್ಲ ಹುಡುಗರು ಓತಿಗಳನ್ನ ಹುಡ್ಕೊಂಡು ಹೋಗಕ್ಕೆ ಶುರು ಮಾಡಿದ್ರು. ಆದ್ರೆ ಏನ್ ಗೊತ್ತಾ, ಒಂದು ನಮ್ ಸುತ್ತಮುತ್ತನೇ ತುಂಬಾ ಇರುತ್ತೆ ರಾಜೇಶ್, ನಾವು ಅದನ್ನ ಹುಡ್ಕೊಂಡು ಎಲ್ಲೋ ಹೋಗ್ಬೇಕಾಗಿಲ್ಲ. ಇಲ್ಲೇ ನೋಡಿ, ಇಲ್ಲೇ ಬೇಕಾದಷ್ಟು ಪಕ್ಷಿಗಳು ಗೂಡು ಕಟ್ಟಿದಾವೆ, ಮಂಗಟೆ ಹಕ್ಕಿ ಓಡಾಡ್ತಾ ಇದ್ರು, ಮರಿಗಳಿಗೆ ಊಟ ಕೊಡ್ತಾ ಇದೆ. ಇದನ್ನ ನೋಡೋ ಕಣ್ಣುಗಳಿರ್ಬೇಕು. ನೀವು ನೆಲ ನೋಡ್ಕೊಂಡು ಹೋಗ್ತಿದ್ರೆ ಏನೂ ನೋಡಕ್ ಸಾಧ್ಯ ಇಲ್ಲ. ಸೊ ತೇಜಸ್ವಿ ಅದನ್ನ ಬರೆದ್ಮೇಲೆ ಅದೊಂದು ಸ್ವಲ್ಪ ಫ್ಯಾಂಟಸಿಯಾಗಿ ಬರೆದ್ರು, ಅದೇನೋ ಹಿಡ್ಕೊಟ್ಬಿಟ್ರೆ ಅದೆಷ್ಟೋ ದುಡ್ಡು ಬರುತ್ತಂತೆ ಅಂತ. ಹಂಗಾಗಿ ಎಲ್ಲರೂ ಹುಡ್ಕಕ್ ಶುರು ಮಾಡಿದ್ರು. ನಿಮ್ಗೆ ಆಶ್ಚರ್ಯ ಆದ್ರೆ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ನಾನು ಹಂಗೆ ಹೋಗಿದ್ದೆ. ಈ ಕಾರಣಕ್ಕೆ ಹೋಗಿ ಅಲ್ಲಿ ಕೊಪ್ಪದ ಹತ್ರ ನನ್ನ ಫ್ರೆಂಡ್ ಮನೆಯಲ್ಲಿ 3 ದಿನ ಇದ್ದು, ಸಿಕ್ಬಿಟ್ರೆ ಅದೆಷ್ಟೋ ದುಡ್ಡು ಸಿಗುತ್ತೆ ಅಂತ ಹೇಳಿ ಅಲ್ಲೋಗಿ ಇದ್ದು ಅಂತೂ ಹಿಡಿದ್ವಿ ಅದನ್ನ. ಅದಕ್ಕೋಸ್ಕರನೇ ಕ್ಯಾಮ್ರಾ ತಗೊಂಡೋಗಿದ್ರಿ. ನಾನು ಆಕ್ಚುಲಿ ಕ್ಯಾಮ್ರಾ ತಗೊಂಡಿದ್ದು ಅದ್ರ ಹಿಂದೆ ಇದೊಂದು ಕಾರಣ ಇದೆ. ಅವಾಗ ನಾವು ಕ್ಯಾಮ್ರಾ ಕೊಂಡ್ಕೊಳಕ್ ಆಗ್ತಿಲ್ಲ, ಬಾಡಿಗೆಗೆ ತೊಗೊಂಡೋಗ್ತಿದ್ವಿ 10 ರೂಪಾಯಿಗೆ. ಅವಾಗ ರೋಲ್ ಕ್ಯಾಮ್ರಾ ಅದ್ರಲ್ಲಿ ತೆಗ್ದಿದ್ದೆ ನಾನು, ಓತಿ ತೆಗ್ದಿದ್ದೆ ನಾನು. ಆಮೇಲೆ ಈ ದುಡ್ಡು ಯಾರು ಕೊಡ್ತಾರೆ ಅಂತ ಬರ್ದಿಲ್ಲ ಅದರಲ್ಲಿ, ಕಾದಂಬರಿಯಲ್ಲಿ. ಅದು ತಗೊಂಡೋದ್ರೆ ಅದೆಷ್ಟೋ ದುಡ್ಡು ಬರುತ್ತೆ, ಆ ಥರದ್ದಿಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ, ತೇಜಸ್ವಿಯರ ಬರವಣಿಗೆನಲ್ಲಿ ನಮ್ಗೆ ಇಷ್ಟ ಆಗೋದೇನಂದ್ರೆ, ಬರೀ ಕುತೂಹಲ ಅಲ್ಲ, ನೀವು ಸ್ವತಂತ್ರವಾಗಿ ಹುಡ್ಕಕ್ ಶುರು ಮಾಡ್ತೀರಾ. ಇಲ್ಲೊಂದು ಏನೋ ಇದೆ, ಇಲ್ಲಿ ಇರುವೆಗಳು ಹೋಗ್ತಾ ಇದ್ವು, ಎಲ್ಲಿ ಹೋಗುತ್ತೆ, ಅವ್ರು ಇರುವೆಗಳ ಮೇಲೆ ಬರ್ದಿದ್ದಾರೆ. ಅದನ್ನ ಓದಿದ್ರೆ ನೀವು ಇರುವೆಗಳನ್ನು ಸುಮ್ಮನೆ ನೋಡಲ್ಲ, ಏನೋ ವಿಶೇಷತೆ ಇದೆ ಅಲ್ಲಿ. ಹುತ್ತ ಇದು ಕಟ್ತಾ ಇದೆ, ಆ ಹುತ್ತ ಯಾಕೆ ಕಟ್ಟುತ್ತೆ, ಅದರಿಂದ ಈ ಮರಕ್ಕೆ ಏನು ಉಪಯೋಗ, ಈ ಭೂಮಿಗೆ ಏನು ಉಪಯೋಗ, ಈ ತರ ಇದನ್ನ ಇಕಾಲಜಿ ಅಂತ ಕರಿತೀವಿ ನಾವು, ಈ ಸಾವಯವ ಸಂಬಂಧ ಅಂತ ಹೇಳ್ತೀವಿ. ಈ ಥರದ್ದನ್ನ ಹುಡ್ಕಕ್ ಶುರು ಮಾಡುತ್ತೆ. ಅಂದ್ರೆ ನೀವು ಈ ಯಾವುದನ್ನ ನಿಮ್ಗೆ ಹೊಸದು ಅಂತ ಅನ್ಸುತ್ತೋ ಅದು ನಿಮ್ಗೊಂದು ತುಂಬಾ ವಿಶೇಷತೆಗಳನ್ನು ಕೊಡ್ತಾ ಹೋಗುತ್ತೆ. ಆ ಹುಡುಕಾಟನ ಕಲಿಸಿದ್ದು ತೇಜಸ್ವಿ, ಆ ಹುಡುಕಾಟನ ಕಲಿಸ್ತಾ ಇರೋದು ಫೋಟೋಗ್ರಫಿ. ಆದ್ರೆ ಫೋಟೋಗ್ರಫಿ ಅಂದ ತಕ್ಷಣ ಎಲ್ಲರೂ ನೀವು ಕರೆಕ್ಟಾಗಿ ಹೇಳ್ತಿದ್ರಿ, ಅದನ್ನ ಬರೀ ಫೋಟೋ ತೆಗಿಯೋದಕ್ಕೆ ಮಾತ್ರ ಸೀಮಿತ ಅಲ್ಲ. ಅದರಲ್ಲಿ ನೀವು ಕಂಡ್ಕೊಂಡ್ರೆ ಜೀವನ ದರ್ಶನನೂ ಇದೆ. ಇಲ್ಲ ಅಂದ್ರೆ ರಾಜೇಶ್ ಫೋಟೋ ನೋಡ್ಬಿಟ್ಟು ಹೊಟ್ಟೆ ಕಿಚ್ಚು ನಾನು ತೆಗಿಯಕ್ಕಾಗ್ಲಿಲ್ಲಲ್ಲ ಅಂತ ಕೊರಗ್ಬೋದು. ಇದು ಅಲ್ಲ, ನನ್ನ ಪ್ರಕಾರ ಇದು ಅಲ್ಲ. ಸರ್, ಇವತ್ತಿನ ಯುವ ಪೀಳಿಗೆ ಯಾವುದೋ ಒಂದು ಮೊಬೈಲ್ ಕ್ಯಾಮ್ರಾಗಳಿಗೆ ಅಥವಾ ಸಣ್ಣ ಒಂದು ಫೋಟೋ ತೆಗೆಯೋದು, ಇಷ್ಟಕ್ಕೆ ಸಂಭ್ರಮ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಅವರಿಗೆ ಈ ಜೀವನ ಅನುಭವಗಳು ಮತ್ತು ಈ ರೀತಿಯ ವಿಷಯಗಳ ಬಗ್ಗೆ ಹೇಳಿದ್ರೆ ಅವ್ರಿಗೇನು ಅರ್ಥ ಆಗಲ್ಲ ಬಹುಶಃ. ಆದರೆ ಇಂದಿನ ಪೀಳಿಗೆಗೆ ನೀವು ಈ ರೀತಿಯೆಲ್ಲ ಅನುಭವಗಳನ್ನು ಕಟ್ಟಿಕೊಂಡ ನಿಮ್ಮಂತೂ ಏನಾದರೂ ಹೇಳಿದ್ರೆ ಬಹುಶಃ ಅದರ ಬಗ್ಗೆ ಒಂದಿಷ್ಟು ನಾಲೆಡ್ಜ್ ಬರ್ಬೋದು ಅಂತ ನನಗೆ ಅನ್ಸುತ್ತೆ. ತಾವೇನು ಹೇಳಕ್ ಬಯಸ್ತೀವಿ? ಹೌದೌದು. ಈಗ ಅದೇನಂದ್ರೆ, ಆ ಏಜ್ ಇದೆಯಲ್ಲ, ತನ್ನನ್ನು ತಾನು ಸಂಭ್ರಮಿಸಿಕೊಳ್ಳುವ, ನಾನು ಹಿಂಗ್ ಚೆನ್ನಾಗಿ ಕಾಣಿಸ್ತೀನ ಅಂದ್ರೆ ಅವ್ರಿಗೆ ಬೇರೆ ಸಬ್ಜೆಕ್ಟ್ ಇಲ್ಲ, ಅವರೇ ಸಬ್ಜೆಕ್ಟ್ ಆದಾಗ ಅವ್ರ ಸೆಲೆಬ್ರೇಷನ್ ಅಲ್ಲಿ ಇರ್ತಾರೆ. ಈಗ ಅನೇಕ ಮಕ್ಕಳು ಮೊಬೈಲ್ ನಲ್ಲಿನೇ ಮ್ಯಾಕ್ರೋ ಫೋಟೋಗ್ರಫಿ ಮಾಡಕ್ ಶುರು ಮಾಡಿದ್ದಾರೆ. ಮ್ಯಾಕ್ರೋ ಫೋಟೋಗ್ರಫಿ ಒಂದು ಕಪ್ಪೆಯ ಚಿತ್ರ ತೆಗೆದು, ಈಗ ನೋಡಿ ಇಲ್ಲಿ ಈ ಮರ ಇದೆ, ಇದ್ರೊಳಗಡೆ ಒಂದು ಆರ್ಟ್ ಇದೆ. ಆಕ್ಚುಲಿ ಇದ್ರೊಳಗೊಂದು ಆರ್ಟ್ ಇದೆ.
ಅವ್ರಿಗೆ ನಾವು ಇದನ್ನು ಗಮನಿಸ್ರಿ, ನೀವು ಇದನ್ನ ನೋಡ್ಬೇಕು ಇದನ್ನ ಅಂತ ಹೇಳಿದಾಗ ಹೌದಲ್ಲ ಅಂತ ಅದನ್ನ ತೋರಿಸ್ಬೇಕು. ಆದ್ರೆ ಕ್ಯಾಮ್ರಾ ಯಾವಾಗ್ಲೂ ಏನಂದ್ರೆ ಮನುಷ್ಯ ನೋಡುವ ರೀತಿಯಲ್ಲಿ ಇರಬಾರ್ದು, ಅದು ನಿಮ್ಮ ಕಣ್ಣು ನೋಡದೇ ಇರೋ ರೀತಿಯಲ್ಲಿ ಚಿತ್ರ ತೆಗಿಬೇಕು. ನಿಧಾನಕ್ಕೆ ಅವ್ರಿಗೆ ಈ ಸೆಲ್ಫಿ ಕ್ರೇಜಿ ಇದೆಯಲ್ಲ ರಾಜೇಶ್, ಆಕ್ಚುಲಿ ನೀವು ನೋಡ್ರಿ ಸೆಲ್ಫಿ ತಕೊಳ್ತಾರಲ್ಲ ಅದನ್ನ ಅವ್ರು ಫೋನಲ್ಲಿ ಇಟ್ಕೊಂಡಿರ್ತಾರೆ, ಒಂದಿನ ಡಿಲೀಟ್ ಆಗುತ್ತೆ ಅಷ್ಟೇನೆ. ಅದ್ರ ಆಚೆಗೆ ಅದೇನೂ ಇರೋದಿಲ್ಲ. ಸೊ ನೀವು ಪ್ರಕೃತಿಯ ಸೂಕ್ಷ್ಮಗಳನ್ನ ಹುಡುಕೋದಕ್ಕೆ ಹಚ್ಚಿದ್ರೆ ಒಂದು ಸಣ್ಣ ಕಪ್ಪೆ, ಒಂದು ಸಣ್ಣ ಇರುವೆ, ನಾನು ಅದಕ್ಕೋಸ್ಕರ ಕಾಸ್ಟ್ಲಿ ಕ್ಯಾಮ್ರಾ ತಗೋಬೇಕು, ಎಲ್ಲೋ ಹೋಗ್ಬೇಕು ಅನ್ನೋದು ಅದು ನಾನು ಒಪ್ಪಲ್ಲ. ನೀವು ಇರೋ ಸುತ್ತಮುತ್ತನೇ ಹುಡುಕ್ಬೋದು ಅಂತ. ಈ ಶಿವಮೊಗ್ಗದಲ್ಲಿ ಒಂದು ಹೆಣ್ಮಗಳು ಒಂದು ಮಾಮೂಲಿ ಕ್ಯಾಮ್ರಾದಲ್ಲಿ ಒಂದು 1200 ರೂಪಾಯಿದ ಒಂದು ಮಾಮೂಲಿ ಲೆನ್ಸ್ ತಗೊಂಡು ಎಷ್ಟು ಅದ್ಭುತವಾದ ನೊಣದ ಚಿಟ್ಟೆಯ ಫೋಟೋಗಳನ್ನು ತೆಗಿತು. ನೋಡಿ ಅಲ್ಲೊಂದು ಚಿಟ್ಟೆ ಇದೆ ಅಲ್ವಾ, ನೋಡಿ ಅಲ್ಲೊಂದು ಚಿಟ್ಟೆ ಇದೆ. ನೀವು ನೋಡಿದ್ರೆ ಇದೆ, ನೋಡದೇ ಇದ್ರೆ ಇಲ್ಲ. ಅದು ಈಗ ನೀವು ಬರೀ ಚಿಟ್ಟೆ ನೋಡಿದ್ರಿ ಇದು, ಆದ್ರೆ ಆ ಚಿಟ್ಟೆ ಇವತ್ತು ಯಾಕೆ ಇಲ್ಲಿದೆ, ನಾಳೆ ಎಲ್ಲಿರುತ್ತೆ, ಅದ್ರ ಆಯಸ್ಸು ಎಷ್ಟು ದಿನ, ಅದು ಯಾಕೆ ಆ ಬಣ್ಣದಲ್ಲಿದೆ, ಅದ್ರ ಹೆಸರೇನು, ಯಾಕೆ ಚಿಟ್ಟೆಗಳು ಬೇರೆ ಬೇರೆ ಬಣ್ಣದಲ್ಲಿರುತ್ತೆ, ಗಾಳಿ ಹೋದಾಗ ಈಗ ಭೂಮಿನ ಸುತ್ಕೊಂಡು ಚಿಟ್ಟೆಗಳು ಹೋಗ್ತಾವಲ್ಲ, ಮತ್ತೆ ಮುಂದಿನ ವರ್ಷ ಇದೇ ಸಮಯಕ್ಕೆ ಇಲ್ಲಿಗೆ ಬರುತ್ತಲ್ಲ, ಈ ಥರದ 100 ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟಿದ್ರೆ ಅದು ಬರೀ ಫೋಟೋಗ್ರಫಿ ಆಗಿ ಇರಲ್ಲ, ಅದು ಜೀವನ ಅನುಭವ ಆಗಿರುತ್ತೆ, ಕುತೂಹಲವಾಗಿರುತ್ತೆ, ನಿಮ್ಗೆ ಹುಡುಕಾಡೋ ಥರ ಮಾಡುತ್ತೆ. ಹಾಗೆ ಸರ್, ಕೊನೆಯದಾಗಿ ನಿಮಗೆ ಈ ಎಲ್ಲ ಹವ್ಯಾಸಗಳು, ಯಾಕಂದರೆ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಉಪನ್ಯಾಸಕನಿದ್ದಾನೆ, ಲೇಖಕನಿದ್ದಾನೆ, ಹವ್ಯಾಸಿ ಫೋಟೋಗ್ರಾಫರ್ ಇದ್ದಾನೆ, ಹಾಗೆ ಒಬ್ಬ ಕುಟುಂಬದ ಯಜಮಾನ ಕೂಡ ಇದ್ದಾನೆ. ಇವೆಲ್ಲ ಒಂದು ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥ ನೀವು ಈ ಸಮಯವನ್ನ ಮತ್ತೆ ಜನರಿಗೆ ಅಂದ್ರೆ ನಿಮ್ಮ ತರ ಒಂದು 4-6 ಹವ್ಯಾಸಗಳನ್ನು ಬೆಳೆಸ್ಕೋಬೇಕು, ಏನಾದರೂ ಒಂದು ಸಾಧಿಸಬೇಕು ಅನ್ನೋರಿಗೆ ಏನು ಹೇಳಕ್ ಬಯಸ್ತೀವಿ? ಏನು ನಾನು ಇನ್ನೊಬ್ರಿಗೆ ಉಪದೇಶ ಮಾಡೋಷ್ಟು ದೊಡ್ಡವನಲ್ಲ ನಾನು. ಸಮಯ ಹೊಂದಿಸ್ಕೋಬೇಕು ನಮ್ಮ. ಅಂದ್ರೆ ಒಂದೇನಂದ್ರೆ ರಾಜೇಶ್, ನಮ್ಮ ಹವ್ಯಾಸಗಳು ಈ ಜಗತ್ತಿಗೆ, ಈ ಜನರಿಗೆ, ಜ್ಞಾನಕ್ಕೆ ಏನೋ ಒಳ್ಳೇದು ಮಾಡೋದಾಗಿರ್ಬೇಕು. ಅದು ಕೇವಲ ನನಗೋಸ್ಕರ, ನನ್ನ ಬರೀ ಸ್ವಾರ್ಥಕ್ಕೋಸ್ಕರ ಅಂತ ನಾನೇನು ಮಾಡ್ತೀನೋ ಅದನ್ನು ನಾನು ಒಪ್ಪೋದಿಲ್ಲ. ಈಗ ನೋಡಿ, ನಾನು ಇಷ್ಟು ಪಡೆದ ಜೀವನ ಅನುಭವವನ್ನು ನನ್ನ ಮಕ್ಕಳಿಗೆ, ನನ್ನ ಕಾಲೇಜಲ್ಲಿರೋ ಮಕ್ಕಳಿಗೆ ಬಂದದನ್ನು ವಿವರಿಸಿ ಹೇಳ್ತೀನಿ ಅಲ್ವಾ. ಅವರು ಅಲ್ಲಿ ಹೋಗೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಈಗ ನನಗೆ ಅದು ಶುರುವಾಗಿದೆ ಹೇಗೆ ಅಂದರೆ, ಈಗ ಇಲ್ಲಿ ತಮಿಳ್ನಾಡಲ್ಲಿದೆ ವಾಲ್ಪರೆ, ಅದ್ರ ಮೇಲೆ ಒಂದು ಪಾಠ ಇದೆ ಮಕ್ಕಳಿಗೆ. ನೀವು ನೋಡದೇ ಇದ್ದಾಗ ಭಾಳ ನೀರಸವಾಗಿ ಹೇಳ್ತೀರಾ ಅದನ್ನು. ಈಗ ನಾನು ಹೋಗಿ 4 ದಿನ ಅಲ್ಲಿದ್ದು ವಾಲ್ಪರೆ ಅಂದರೆ ಏನು, ವಿಜ್ಲಿಂಗ್ ಥ್ರಶ್ ಅಂದರೆ ಏನು, ಯಾವ ಪರಿಸರದಲ್ಲಿರುತ್ತೆ ಅಂತ ಅದನ್ನ ಹೋಗಿ ನೋಡ್ಕೊಂಡು ಬಂದಾಗ ನಾನು ಮಕ್ಳಿಗೆ ಹೇಳೋ ರೀತಿ ಶೈಲಿನೇ ಬದಲಾಗಿ ಹೋಗುತ್ತೆ. ಅಂದರೆ ನಾನೊಬ್ಬ ಮೇಯ್ಸ್ ಅಲ್ವಾ ಫಸ್ಟು, ಅದಕ್ಕೆ ನಾನು ಜೀವ ತುಂಬಬೇಕು ಅನ್ನೋ ಥರದಲ್ಲಿ ಹೊರಟಾಗ ನಾನು ಈ ಯಾವುದೇ ಖರ್ಚಾಗ್ಲಿ ಓಡಾಟ ಆಗಲಿ ಇದು ನನಗೆ ಮುಖ್ಯ ಆಗಲ್ಲ. ಆ ಮಕ್ಳಿಗೆ ಹೇಳುವಾಗ ಖುಷಿಯಿಂದ ಕಣ್ಣಡಿಸ್ಕೊಂಡು ಕೇಳ್ತಾರಲ್ಲ ಅದು. ಅಂದರೆ ಈ ಮೇಷ್ಟ್ರು ಅಂದ್ರೆ ಏನು ಸರ್, ಅಲ್ಲಿ ಇಲ್ಲಿ ಸಿಗೋ ಎಲ್ಲ ಜ್ಞಾನನ ತಂದು ಹಂಚೋ ಕೆಲಸ. ಪಕ್ಷಿ ಕೂಡ ಅದೇ ಮಾಡುತ್ತಲ್ವಾ, ತನ್ನ ಮರಿಗಳನ್ನ ಅಲ್ಲಿ ಕೂರಿಸ್ಬಿಟ್ಟು ಅಲ್ಲಿರೋದೆಲ್ಲ ಹಿಡ್ಕೊಂಬಂದು ತಿನ್ಸುತ್ತಲ್ವಾ. ನನಗಿದು ನೇಚರ್ ನೋಡಿ ನೋಡಿ ಪಕ್ಷಿಗೆ ಅಷ್ಟು ಜವಾಬ್ದಾರಿ ಇದ್ಮೇಲೆ ಈ ಸಂಬಳ ತಗೊಳ್ಳೋ ಮೇಷ್ಟ್ರು ನನಗೆ ಯಾಕಿರ್ಬಾರ್ದು ಅದು. ಹಾಗಾಗಿ ಎಲ್ಲ ಅನುಭವಗಳನ್ನ ನನ್ನ ಮಕ್ಳಿಗೆ ತಗೊಂಡೋಗಿ ತಿನ್ಸೋ ಕೆಲಸ ನಾನು ಮಾಡಬೇಕು ಅನ್ನೋ ಭಾಗವಾಗಿ ಕೂಡ ನಾನು ಫೋಟೋಗ್ರಫಿ ಕೆಲಸ ಮಾಡ್ತಾ ಇದ್ದೀನಿ. ಕುಟುಂಬದ ಸದಸ್ಯನಾಗಿ, ಹವ್ಯಾಸ ಚಿತ್ರಗಾರರಾಗಿ, ಹವ್ಯಾಸಿ ಜೊತೆಯಲ್ಲಿ ಲೇಖಕರಾಗಿ ಈ ಎಲ್ಲ ಅನುಭವಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಡ್ತಾ ಇದ್ದೀನಿ. ಮುಂದಿನ ಪೀಳಿಗೆ ಕೂಡ ಈ ರೀತಿಯ ಅನುಭವಗಳನ್ನು ಕಟ್ಟಿಕೊಳ್ಳುವಂಥ ಮುನ್ನುಡಿಲಿ ಅಂತ ಹೇಳಿ ಒಂದು ಆಶಯಗಳನ್ನು ನಮ್ಮ ಕಲಿಮುಲ್ಲಾ ಅವರು ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ಈ ವಿಶೇಷ ಅತಿಥಿಯ ಜೊತೆಗಿನ ಒಂದು ಅನುಭವದ ಮಾತು. ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಅತಿಥಿ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.